ಅಭಿಮಾನಿ ದೇವರುಗಳು ಯಾವತ್ತೂ ಹೀಗೆ ಇರಬೇಕು. ಇನ್ನೂ 4 ಗಾಡಿ ರೆಡಿ ಆಗ್ತಾ ಇದೆ, ಬಾಡಿ ಆಗ್ತಾ ಇದೆ. ಒಳ್ಳೆ ಚಾನಲ್, ತುಂಬಾ ಫ್ಯಾನ್ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ದಾಮೋದರ್ ಅಂದ್ರೆ ಓಡಿಸ್ಲಿಕ್ಕೆ ಕಂಫರ್ಟಬಲ್ ಆಗುತ್ತೆ. ಅಂದ್ರೆ ಪ್ರಕಾಶ್ ಅಂದ್ರೆ ಸ್ವಲ್ಪ ಶ್ರೀದುರ್ಗಂಬ ಸಮುದ್ರ ಸರ್. ಘಾಟಿ ಒಂದು ಒಳ್ಳೆ ಇತ್ತು, ಘಾಟಿಗಿಂತ ಮೇಲ್ಗಡೆ ಮತ್ತೆ ಫುಲ್ ವರ್ಕ್ ಆಗ್ತಿದೆ. ಸಿಕ್ಕಾಪಟ್ಟೆ ಹೊಂಡ ಕಂಡಿ, ಕಂಫರ್ಟೇಬಲ್, ಡ್ರೈವರಿಗೆ ಆರಾಮ್, ಅಂದ್ರೆ ಪ್ಯಾಸೆಂಜರಿಗೂ ಸ್ವಲ್ಪ ಆರಾಮ್. ಲೈಫ್ ಕರ್ಕೊಂಡು ಬಂದಿದ್ದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ಇವತ್ತು ಶ್ರೀದುರ್ಗಮ್ಮ ಬಸ್ಸಿನ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ. ನೀವೆಲ್ಲ ಕೇಳ್ತಾ ಇದ್ರಿ, ಈ ಬಸ್ಸಲ್ಲಿ ಹೋಗುವಂತ ತುಂಬಾ ಜನ ಪ್ಯಾಸೆಂಜರ್ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಹೇಳ್ತಾ ಇದ್ರು ಶ್ರೀದುರ್ಗಂಬ ಹೊಸದಾಗಿ ಬಿಟ್ಟಿರುವಂತ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ನಾನಿವತ್ತು ಈ ಒಂದು ಬಸ್ಸಿನ ಬ್ಲಾಗ್ ಮಾಡ್ತಾ ಇದ್ದೇನೆ. ಬನ್ನಿ ಇದ್ರ ಡ್ರೈವರ್ ಹತ್ರ ಇನ್ಫಾರ್ಮೇಶನ್ ತಕೊಳ್ಳೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ದಿಲೀಪ್. ಎಲ್ಲಿ ಸರ್ ಊರು ನಿಮ್ದು? ನಮ್ದು ಸಾಲಿಗ್ರಾಮ. ಸಾಲಿಗ್ರಾಮ. ಸರ್, ಈ ಒಂದು ಬ್ಲಾಗ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ತುಂಬಾನೇ ನಿಮ್ಮ ಬಸ್ಸಲ್ಲಿ ಬರುವಂತ ಪ್ಯಾಸೆಂಜರ್ ನನಗೆ ತುಂಬಾನೇ ಮೆಸೇಜ್ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಆಗ್ಲಿ, ವಾಟ್ಸಪ್ ಆಗ್ಲಿ, ಸರ್ ಈ ಒಂದು ಬಸ್ಸಿನ ಬ್ಲಾಗ್ ಮಾಡಿ ಅಂತ. ಯಾಕೆ ಹೇಳಿದ್ರೆ ಅವರಿಗೆ ದುರ್ಗಮ್ಮ ಅಂತ ಹೇಳಿದ್ರೆ ಅವರ ತುಂಬಾ ಫೇವ್ರೇಟ್ ಗಾಡಿ ಅಂತೆ. ಈ ಬಸ್ಸಲ್ಲೇ ಹೋಗ್ತಾ ಇದ್ರಂತೆ. ಇದು ಹೊಸ ಗಾಡಿ ಬಂದದಲ್ಲ, ಶ್ರೀದುರ್ಗಂಬ. ಶ್ರೀದುರ್ಗಂಬ ಎಷ್ಟು ಟೈಮ್ ಆಯ್ತು ಸರ್ ಬಂದು ಈ ಗಾಡಿ? ಈ ಗಾಡಿ ಬಂದ 2 ಮಂತ್ ಆಯ್ತು ಸರ್. 2 ಮಂತ್ ಆಯ್ತಾ ಸರ್? ಹೇಗೆ ಸರ್ ಇದು ಎಷ್ಟು ಕುಂದಾಪುರದಿಂದ ಎಷ್ಟು ಗಂಟೆಗೆ ಹೊರಡುತ್ತದೆ? ಕುಂದಾಪುರದಿಂದ ಕರೆಕ್ಟ್ ಆಗಿ 8 ಗಂಟೆ ಹೊರಡುತ್ತೆ ಸರ್. 8 ಗಂಟೆಗ ಸರ್. ಬ್ಯಾಂಗ್ಳೂರಿಗೆ ಯಾವ ರೂಟಿಗೆ ಹೋಗ್ತದೆ? ಉಡುಪಿ 9 ಗಂಟೆ ರೀಚ್ ಆಗಿ, ಕಾರ್ಕಳ 9:50 ರೀಚ್ ಆಗಿ, ಮೂಡುಬಿದ್ರೆ 10 ಕಾಲ್ ರೀಚ್ ಆಗಿ, ಧರ್ಮಸ್ಥಳ 11:15 ರೀಚ್ ಆಗಿ ಬೆಂಗಳೂರು ಹೋಗುತ್ತೆ. ಓಕೆ, ಇದು ಧರ್ಮಸ್ಥಳ ರೂಟಲ್ಲಿ ಹೋಗ್ತದಲ್ವಾ? ಹೌದು ಸರ್. ಸರ್ BS6 ಗಾಡಿ ಅಲ್ಲ? ಹೌದು, ಹೊಸ ಇಂಜಿನ್. ಹೇಗೆ ಸರ್ BS6 ಗಾಡಿ? ಅಂದ್ರೆ ಕಂಫರ್ಟೇಬಲ್, ಡ್ರೈವರಿಗೆ ಆರಾಮ್, ಅಂದ್ರೆ ಪ್ಯಾಸೆಂಜರಿಗೂ ಸ್ವಲ್ಪ ಆರಾಮ್. ಆರಾಮಿದೆ, ಸುಸ್ತಾಗಲ್ಲ. ಸರ್, ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದು ಒಂದು 3.5 ವರ್ಷ ಆಯ್ತು. 3.5 ವರ್ಷ ಆಯ್ತಾ ಸರ್? ಹೇಗೆ ಸರ್ ಡ್ರೈವಿಂಗ್ ಫೀಲ್ಡ್? ಓಕೆ. ಓಕೆನಾ? ರೆಸ್ಟ್ ಎಲ್ಲ ಸಿಗುತ್ತಾ ನಿಮಗೆ? ರೆಸ್ಟ್ ಡೇ ಫುಲ್ ರೆಸ್ಟ್ ಇರುತ್ತೆ. ಓಕೆ, ಅಂದ್ರೆ ನಿದ್ದೆ ಬಿಟ್ಟು ಸ್ವಲ್ಪ ಡ್ರೈವಿಂಗ್ ಮಾಡಬೇಕು ಅಲ್ವಾ? ಅಂದ್ರೆ ಮುಂಚೆ ಯಾವ ಗಾಡಿ ಇತ್ತು? BS6 ಬರುವಾಗಿಂತ ಮೊದಲು ಮುಂಚೆ BS4 ಇತ್ತು, ಆಮೇಲೆ BS3 ಬಂತು, ಆಮೇಲೆ BS4 ಬಂತು, ಮತ್ತೆ ರಿಟರ್ನ್ BS6 ಬಂತು. ನಿಮಗೆ ಫೇವ್ರೇಟ್ ಯಾವ್ದು ಸರ್? ಇದೆ BS6. ನೀವು ಡ್ರೈವಿಂಗಿಗೆ ಸ್ಟಾರ್ಟಿಂಗ್ ಬಸ್ಸಿಗೆ ಫೀಲ್ಡ್ ಬಂದ್ರಲ್ಲ, ಯಾವ ಬಸ್ಸಲ್ಲಿ ಇದ್ರಿ ಫಸ್ಟ್? ಶ್ರೀದುರ್ಗಮ್ಮದಲ್ಲೇ ಇದ್ರಿ? ಯಾವ್ದು ಚೇಂಜ್ ಮಾಡಲಿಲ್ಲ? ಇಲ್ಲ, ಚೇಂಜ್ ಮಾಡಿ 2019 ಇಂದ ಇವಾಗ ತನಕ ಶ್ರೀದುರ್ಗಮ್ಮದಲ್ಲೇ. ಸರ್, ನಿಮ್ಗೆ ಏನಾದ್ರು ಡ್ರೀಮ್ ಇತ್ತಾ? ನಾನೊಬ್ಬ ಡ್ರೈವರ್ ಆಗ್ಬೇಕು ಅಂತಾರೆ ಏನಾದ್ರು ಡ್ರೀಮ್? ಅಂದ್ರೆ ಲೈಫ್ ಕರ್ಕೊಂಡು ಬಂದಿದ್ದು. ಲೈಫ್ ಕರ್ಕೊಂಡು ಬಂದ ಅಂದ್ರೆ ಕೆಲವರಿಗೆ ಡ್ರೀಮ್ ಇರುತ್ತೆ. ನಾನು ಇತ್ತು, ಬಟ್ ಪರಿಸ್ಥಿತಿ ಬಂದಿದ್ದು. ಹಾಗೆ. ಇವಾಗ ಹ್ಯಾಪಿಯಲ್ಲಿ ಇದ್ರಲ್ಲ? ಇವಾಗ ಹ್ಯಾಪಿ. ಡ್ರೈವರ್ ಅಂತ ಹೇಳಿದ್ರೆ ಕೆಲವರು ತುಂಬಾನೇ ಚೀಪ್ ಮಾಡ್ತಾರೆ. ಅಂತವರಿಗೆಲ್ಲ ನಮ್ಮ ಬ್ಲಾಗಿನ ಮುಖಾಂತರ ಸ್ವಲ್ಪ ರೀಚ್ ಆಗ್ತದೆ, ಹೇಗೆ ಅವರ ಕಷ್ಟ, ಹೇಗೆ ಎಷ್ಟು ಕಷ್ಟ ಪಡ್ತಾರೆ. ಕೆಲವರು ಹೇಳ್ತಾರೆ ಹೇಳಿದ ಟೈಮ್ಗೆ ರೀಚ್ ಮಾಡುದಿಲ್ಲ. ಈ ರೋಡಲ್ಲಿ ಆಗುವ ಕಷ್ಟ ನಿಮ್ಗೇನೆ ಗೊತ್ತು ಸರ್. ಇವಾಗಂದ್ರೆ ರೋಡ್ ಎಲ್ಲ ವರ್ಕ್ ಆಗ್ತಿದೆ ಸರ್. ಅಂದ್ರೆ ಹೇಳೋ ಸ್ಪೀಡಿಗೆ ಗಾಡಿ ಹೋಗಲ್ಲ, ಟಾಪ್ ಅಂಡ್ ಟಾಪ್ ಅಲ್ಲಿ ಗಾಡಿ ಹೋಗಲ್ಲ. ಈಗ ಇಲ್ಲಿಂದ ನಮ್ದು ಮಂಗಳೂರು ತನಕ ರೋಡ್ ವರ್ಕ್ ಆಗ್ತಿದೆ. ಘಾಟಿ ಒಂದು ಒಳ್ಳೆ ಇತ್ತು, ಘಾಟಿಗಿಂತ ಮೇಲ್ಗಡೆ ಮತ್ತೆ ಫುಲ್ ವರ್ಕ್ ಆಗ್ತಿದೆ. ಸಿಕ್ಕಾಪಟ್ಟೆ ಹೊಂಡ ಕಂಡಿ,
ಫಸ್ಟ್ ಗೇರಲ್ಲೇ ಮೂವ್ ಮಾಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಕಷ್ಟ ಇತ್ತು. ಕಷ್ಟ ಇತ್ತಲ್ಲ ಅಂದ್ರೆ ಎಲ್ಲ ಟೈಮಿಗೆ ರೀಚ್ ಆಗಲ್ಲ, ಕೆಲವು ಆಗುದಿಲ್ಲ. ಯಾಕೆ ಹೇಳಿದ್ರೆ ಬ್ಲಾಕ್ ಆಗ್ತಿರತ್ತೆ. ನಿನ್ನೆ ಬರುವಾಗ 20 ನಿಮಿಷ ಬ್ಲಾಕ್ ಆಯ್ತು. ಅದು ಪ್ಯಾಸೆಂಜರಿಗೆ ಗೊತ್ತಿರಲ್ಲ, ಗೊತ್ತಿರ ಅವ್ರು ಮಲಗಿರ್ತಾರೆ. ಹೌದು, ಕೆಲವರು ರೂಡ್ ಆಗಿ ಮಾತಾಡ್ತಾರೆ, ಹೌದು ಯಾಕೆ ಇಷ್ಟೊತ್ತು ಹಾಗೆ. ಹೌದು ಅಂದ್ರೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ ಅವ್ರಿಗೆ, ಕೆಲವರು ನೋಡ್ತಾರೆ, ತುಂಬಾನೇ ರೆಸ್ಪಾನ್ಸ್ ಇದೆ ನಮ್ಮ ಬ್ಲಾಗ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಡ್ರೈವರ್ನ ಮೇಲೆ ಒಂದು ರೆಸ್ಪೆಕ್ಟ್ ಇಡ್ತಾರೆ. ನಂತರ ನೋಡಿ ನಾವು ಈ ತರ ಮಾತಾಡಬಾರ್ದು, ಡ್ರೈವಿಂಗ್ ಅಂತ ಹೇಳಿದ್ರೆ ಇಷ್ಟು ಕಷ್ಟ ಇದೆ, ಓವರ್ ಸ್ಪೀಡ್ ಹೋಗುವಾಗೆಲ್ಲ. ಓವರ್ ಸ್ಪೀಡ್ ಇಲ್ಲ ಸರ್, ಇದು 80 ಲಾಕ್ ಇದೆ. ಇದಂದ್ರೆ ಶೋರೂಮ್ ಅಲ್ಲೇ ಲಾಕ್ ಆಗಿ ಬರುತ್ತೆ ಅಲ್ಲ. ಕೆಲವರಿಗೆ ಹೇಳ್ತಾರೆ ಅವರು ಸ್ಪೀಡ್ ಹೋಗ್ತಾರೆ, ಆತರ ಏನಿಲ್ಲ ಅಂತ ಹೇಳಿದ್ರೆ ಲಾಕ್ ಆಗ್ತದೆ ಗಾಡಿ ಅಲ್ಲ. 80 ಮೇಲೆ ಹೋಗುದೇ, 80 ಮೇಲೆ ಹೋಗಲ್ಲ ಹಾಗೆ. ಸರ್ ತುಂಬಾನೇ ಫ್ಯಾನ್ಸ್ ಇದ್ದಾರೆ ಶ್ರೀದುರ್ಗಂಬಕ್ಕೆ. ಯಾಕೆ ಹೇಳಿದ್ರೆ ಶ್ರೀದುರ್ಗಂಬ ಬ್ಲಾಗ್ ಮಾಡಿ ಅಂತ ಪ್ಯಾಸೆಂಜರ್ ನನಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಸರ್ ಎಷ್ಟು ಗಾಡಿ ಇದೆ ಸರ್ ಶ್ರೀದುರ್ಗಂಬದವ್ರ ಹತ್ರ? ಶ್ರೀದುರ್ಗಂಬ ಸಮುದ್ರ ಸರ್, ತುಂಬಾ ದೊಡ್ಡ ಕಂಪನಿ. ಇನ್ನು 4 ಗಾಡಿ ರೆಡಿ ಆಗ್ತಾ ಇದೆ, ಬಾಡಿ ಆಗ್ತಾ ಇದೆ. ದಾಮೋದರ್ ಬಾಡಿ, ಇನ್ನೊಂದು 2 ವೀಕಲ್ ಬರುತ್ತೆ, ಅದೇ ರೋಡಿಗೆ ಬರುತ್ತೆ. ರೋಡಿಗೆ ಬರುತ್ತೆ ಅಂದ್ರೆ ಮಂತ್ಲಿ ಗಾಡಿ ಬರ್ತಾ ಇರುತ್ತೆ ಶ್ರೀದುರ್ಗಂ ಅಲ್ವಾ, ಹೊಸ ಹೊಸ ಗಾಡಿ ಬರ್ತಾ ಇದೆ. ಹೌದು, ತುಂಬಾನೇ ಫ್ಯಾನ್ಸ್ ಇದ್ದಾರೆ ಶ್ರೀದುರ್ಗಮ್ಮದು. ಸರ್ ಓನರ್ ಹೆಸರೇನು ಸರ್? ಸುಪ್ರೀತ್ ಚಾತ್ರ. ಓಕೆ, ನಿಮ್ದು ಫೇವ್ರೇಟ್ ಆದಂತಹ ಬಾಡಿ ಯಾವ್ದು ಸರ್? ಇವಾಗ ಪ್ರಕಾಶ್ ಇದೆ, ದಾಮೋದರ್ ಸರ್. ಯಾಕೆ ಸರ್? ದಾಮೋದರ್ ಅಂದ್ರೆ ಓಡಿಸ್ಲಿಕ್ಕೆ ಕಂಫರ್ಟಬಲ್ ಆಗುತ್ತೆ. ಓಕೆ, ಅಂದ್ರೆ ಪ್ರಕಾಶ್ ಅಂದ್ರೆ ಸ್ವಲ್ಪ ರೋಲ್ ಆಗುತ್ತೆ ಗಾಡಿ. ಓಕೆ, ಅಂದ್ರೆ ಗಾಡಿ ಎಲ್ಲ ಹೆವಿ ಇರುತ್ತೆ. ಹೌದೌದು, ಮತ್ತೆ ಸ್ವಲ್ಪ ನೀಟ್ನೆಸ್ ಅವರದೆಲ್ಲ ವರ್ಕ್ ಎಲ್ಲ ತುಂಬಾನೇ ಕ್ಲಿಯರ್ ಇರುತ್ತೆ ಅಲ್ವಾ, ಫಿನಿಶಿಂಗ್ ಎಲ್ಲ ಒಳ್ಳೆ ಇರುತ್ತೆ ಅಲ್ವಾ. ಹೌದೌದು. ಈ ಬಸ್ಸಿನ ಫೀಲ್ಡಿಗೆ ಬರುವಂತ ಇನ್ನು ಯಂಗ್ಸ್ಟರ್ಸ್ ಡ್ರೈವರ್ಸ್ನವರಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಅಂದ್ರೆ ಸ್ವಲ್ಪ ನಿಧಾನ ಓಡಿಸಿ, ಅಂದ್ರೆ ಕಂಟ್ರೋಲ್ ಆಗಿ ಓಡಿಸಿ. ಮತ್ತೆ ನಿದ್ದೆ ಎಲ್ಲ ಬಂದ್ರೆ ಸ್ವಲ್ಪ ನಿಲ್ಲಿಸಿ ರೆಸ್ಟ್ ಮಾಡಿ ಹೋಗಿ. ಅಂದ್ರೆ ನಿದ್ದೆ ಮಾಡ್ತಾ ಅಂದ್ರೆ ಓಡಿಸ್ಬೇಡಿ, ಮುಂದೆ ಅನಾಹುತ ಆಗುತ್ತೆ. ಖಂಡಿತ ಸರ್, ಯಾಕೆ ಹೇಳಿದ್ರೆ ನಿಮ್ಮನ್ನು ನಂಬಿ 30 ಜನ ಪ್ಯಾಸೆಂಜರ್, 36 ಜನ ಪ್ಯಾಸೆಂಜರ್ಸ್ ಇರ್ತಾರೆ ಅಲ್ವಾ. ಕರೆಕ್ಟ್. ಯಾಕೆ ಹೇಳಿದ್ರೆ ನಿದ್ದೆ ಎಲ್ರಿಗೂ ಬರುತ್ತೆ, ಡ್ರೈವರ್ಗೆ ಆಗ್ಲಿ ಯಾರಿಗೇ ಆಗ್ಲಿ. ಅದು ಬೆಳಗಿನ ಹೊತ್ತು ಸ್ವಲ್ಪ ನಿದ್ದೆ ಬರುವಂತಹ ಒಂದು ಸಮಯ. ಆ ಟೈಮಲ್ಲಿ ಆದಷ್ಟು ಬೇಗ ನಾವು ಜಾಗೃತೆಯಿಂದ ಓಡಿಸ್ಬೇಕಲ್ವಾ. ಹೌದೌದು. ಮತ್ತೆ ಸರ್ ನಿಮ್ಗೆ ಫ್ರೀ ಅಂತ ಯಾವ ಟೈಮಿಗೆ ಇರುತ್ತೆ? ಫ್ರೀ ಅಂದ್ರೆ ಮಾರ್ನಿಂಗ್ 9 to ಈವ್ನಿಂಗ್ 6. ಆ ಟೈಮಿಗೆ ಏನ್ ಮಾಡ್ತೀರಾ ನೀವು? ಗಾಡಿ ಎಲ್ಲಿ ಹಾಲ್ಟ್ ಆಗ್ತಿದೆ ಇದು? ನಮ್ದು ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ. ಇಲ್ಲಿ ಕುಂದಾಪುರದಲ್ಲಿ ಎಲ್ಲಿ ಹಾಲ್ಟ್? ಕುಂದಾಪುರದಲ್ಲಿ ಬಸ್ರು ಮುರ್ಕೆ. ಅಲ್ಲಿಂದ ಮನೆ ಹತ್ರ ಇದೆಯಾ ನಿಮ್ದು? ಅಡ್ಡಿಲ್ಲ, ಒಂದು ಅಲ್ಲಿ ಇಟ್ಟು ಮತ್ತೆ ಹೋಗ್ತೀರಾ? ಮತ್ತೆ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡ್ತೀರಾ? ಹೌದೌದು. ಸರ್ ಇದು BS6 ಮೈಲೇಜ್ ಎಷ್ಟು ಬರುತ್ತೆ? ತುಂಬಾ ಜನ ಕೇಳ್ತಾರೆ BS6 ಮೈಲೇಜ್ ಎಷ್ಟು ಅಂತ. ಮೈಲೇಜ್ ಒಂದು 3.75 4. ಅಂದ್ರೆ ಗಾರ್ಡ್ ಸೆಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದ? ಹೌದೌದು, ಗಾರ್ಡ್ ಸೆಕ್ಷನ್ ಫಸ್ಟ್ ಗೇರ್ ಅಲ್ಲಿ ಸೆಕೆಂಡ್ ಗೇರ್ ಅಲ್ಲಿ ಹೋಗುತ್ತಲ್ಲ. ಹೌದು. ಹಾಗೆ ಸರ್, ಫೈನಲ್ ಆಗಿ ನಮ್ಮ ಚಾನಲ್ಗೆ ಏನಂತ ಹೇಳ್ತೀರಾ? ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ. ಒಳ್ಳೆ ಚಾನಲ್, ತುಂಬಾ ಫ್ಯಾನ್ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ನಮಗೆ ಈ ಟೈಮ್ ಬಿಸಿ ಇದ್ರಿ ನೀವು, ಆದ್ರೂ ಸಹ ನಮ್ಗೊಂದು ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಭಿಮಾನಿ ದೇವರುಗಳು ಯಾವತ್ತೂ ಹೀಗೆ ಇರಬೇಕು. ಶ್ರೀದುರ್ಗಂಬ ರೂಟ್ ನಂಬರ್ 12. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು.